ಸೊ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಜಸ್ಟ್ ಇವಾಗಿನ್ನೂ ಬಂದೆ ಡ್ಯೂಟಿಯಿಂದ. ಸೊ ಟೈಮ್ ಬಂದ್ಬಿಟ್ಟು ಈಗ 6:30. ನಾನೀಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡಬೇಕು. ಸೊ ಕ್ಯಾಮ್ರಾ ಏನ್ಗೂ ಹಿಂಗೆ ಕಾಣಿಸ್ತಾ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡಬೇಕು. ಈಗಲೇ ಅಲ್ಲ, ಎಷ್ಟು 9:30 9:45 ಹೊರಡ್ತೀನಿ. ಎಲ್ಲಿಗಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿದೆ ನಾನು ಇಲ್ಲಿಗೆ ಹೊರಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಹೋಗ್ತಾ ಇದ್ದೀಗಪ್ಪ ಅಂತಂದರೆ ಕೊಪ್ಪಳಗೆ ನಾನಿದು ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ. ಸೊ ಆಲ್ರೆಡಿ 3 ಸಲ ಹೋಗಿದ್ದೀನಿ. ಇದಕ್ಕೂ ಮುಂಚೆ ಆಲ್ರೆಡಿ ನಾನು 3 ಸಲ ಹೋಗಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನನ್ನ ಹಳೇದು ವ್ಲಾಗ್ಸ್ನ ನೋಡಿದರೆ, ಸೊ ಹಳೇದು ವ್ಲಾಗ್ಸ್ ನೋಡಿದ್ರೆ ಅನ್ನೋಕ್ಕಿಂತ ನಾನು ಅಪ್ಲೋಡೇ ಮಾಡಿಲ್ಲ ವ್ಲಾಗ್ಸ್ನ, ಓಕೆನಾ? ಸೊ ಗಾಯ್ಸ್, ನಾಳೆ ಅಂದರೆ ಜಾತ್ರೆ ಸ್ಟಾರ್ಟ್ ಆಗಿ ನಾನು ಹೋಗ್ತಿರೋ ಪರ್ಪಸ್ ಬಂದ್ಬಿಟ್ಟು ಜಾತ್ರೆಗೆ ಮೊದಲು ಹೇಳ್ತಿದ್ದೀನಿ. ಸೊ ಜಾತ್ರೆ ಸ್ಟಾರ್ಟ್ ಆಗಿ 1 ವಾರ ಆಗ್ತಾ ಬಂತು. ಈಗ ಮಂಡೇ ಸ್ಟಾರ್ಟ್ ಆಗಿದ್ದು. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಇವತ್ತಿಗೆ 5 ದಿನ ಆಗಿದೆ. ಸೊ ನನಗೆ 6ನೇ ದಿನ ಹೋಗ್ತಾ ಇದ್ದೀನಿ. ನೈಟು 12:30 ಟ್ರೈನ್ ಇದೆ. ಸೊ ಟ್ರೈನ್ ಟಿಕೆಟ್ ಬುಕ್ ಮಾಡಿಲ್ಲ. ಈಗ ಬೇರೆ ಜನರಲ್ ಬೋಗಿ ಹೋಗಬೇಕು. ಆ ಕಡೆಯಿಂದ ಬರ್ತಾ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಕೊಪ್ಪಳದಿಂದ 30 ಕಿಲೋಮೀಟರ್ ಬರಬೇಕು ಹೊಸಪೇಟೆಯಿಂದ ನೈಟು ಸಂಜೆ 7:45 ಟ್ರೈನ್ ಇದೆ. ಆ ಕಡೆಯಿಂದ ರಿಟರ್ನ್ ನಾಳೆ ಸಂಜೆಗೆ. ಸೊ ಅಲ್ಲಿ ಹೋದ್ಮೇಲೆ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಬಟ್ ಅದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ಮಾತ್ರ ಬೇಗ ಅಪ್ಲೋಡ್ ಮಾಡ್ತೀನಿ ಬಂದ ತಕ್ಷಣ. ಸೊ ಭಾನುವಾರ ಮಿಡ್ ನೈಟ್ ಅಂದರೆ ಬೆಳಗಿನ ಜಾವ 3 ಗಂಟೆಗೆ ಬರ್ತೀನಿ ನಾನು ಕಡೂರಿಂದ ನಮ್ಮೂರಿಗೆ ಮತ್ತೆ 1 ಮುಕ್ಕಾಲು ಗಂಟೆ ಜರ್ನಿ. ಬಸ್ ಇದ್ದರೆ ಆಗಲೇ ಬರ್ತೀನಿ, ಇಲ್ಲ ಅಂತಂದರೆ ಲೇಟ್ ಆಗುತ್ತೆ ಬರೋದು. ಸೊ ಈ ವಿಡಿಯೋನ ಆದಷ್ಟು ನಾಡಿದ್ದೇನೆ ಅಪ್ಲೋಡ್ ಮಾಡ್ತೀನಿ. ಹೋಗಿ ಬಂದು ನೆಕ್ಸ್ಟ್ ಡೇನೆ ನನ್ನ ಮಿನಿ ವ್ಲಾಗಲ್ಲಿ ನೀವು ಮೋಸ್ಟ್ಲಿ ನೋಡಿರ್ತೀರಾ. ನಾನು ಇವತ್ತಿನ ಡೇದು ಫುಲ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. 1 ನಿಮಿಷದಲ್ಲಿ 1 ನಿಮಿಷ ಅಥವಾ 1.5 ನಿಮಿಷದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಟ್ರಾವೆಲ್ ಬ್ಯಾಗು ಸ್ವಲ್ಪ ಸ್ಟಿಚಸ್ ಎಲ್ಲ ಬಿಟ್ಬಿಟ್ಟಿದೆ, ಅರ್ಧೋಗ್ಬಿಟ್ಟಿದೆ. ಹಂಗಾಗಿ ನನ್ನ ಫ್ರೆಂಡ್ ಹತ್ರ ಟ್ರಾವೆಲ್ ಬ್ಯಾಗ್ನ ಇಸ್ಕೊಬಂದಿದ್ದೀನಿ ಅವನ ಹತ್ರ. ಸೊ ಈಗ ಅವನ ಬ್ಯಾಗಲ್ಲೇ ಪ್ಯಾಕ್ ಮಾಡಿಕೊಂಡು ಬಟ್ಟೆ ಆಗಿರ್ಬೋದು, ನನಗೆ ಏನೇನು ಥಿಂಗ್ಸ್ ಬೇಕು, ಕ್ಯಾಮ್ರಾ ನಾಳೆ ವ್ಲಾಗ್ ಮಾಡಲಿಕ್ಕೆ, ಸೊ ತಗೊಂಡು ಹೋಗ್ಬೇಕೀಗ. ಸೊ ಬನ್ನಿ ಎಲ್ಲದನ್ನೂ ಪ್ಯಾಕ್ ಮಾಡ್ಕೊಳೋಣ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಶುಕ್ರವಾರ. ಸೊ ಇವತ್ತು ಜಿಮ್ ಇಲ್ಲ, ನಾಳೆ ಜಿಮ್ ಇಲ್ಲ, 3 ದಿನ ಗ್ಯಾಪ್ ಆಗುತ್ತೆ. ಸೊ ಮಂಡೇ ಹೋಗ್ಬಿಟ್ಟು 3 ದಿನದ್ದು ಒಟ್ಟಿಗೆ, ಮಂಡೇ ಅನ್ನೋಕ್ಕಿಂತ ನೆನ್ನೆನೇ ವರ್ಕೌಟ್ ಮಾಡಿದ್ದೀನಿ. ಸೊ 2 ದಿನ ಗ್ಯಾಪ್ ಆಗುತ್ತೆ ಅಷ್ಟೇ. ಇನ್ನೇನು ಸಂಡೇ ಮಾಮೂಲಿ ರೆಸ್ಟ್ ಡೇ. ಸೊ ಮಂಡೇನೇ ಹೋಗ್ಬೇಕಿನ್ನು. ಸೊ ಇಲ್ಲಿ ಏನು ಮಾಡೋಂಗಿಲ್ಲ, ಹಿಂಗೆ ಟ್ರಿಪ್ ಹೊರಟಾಗ ಗ್ಯಾಪ್ ಆಗುತ್ತೆ ಜಿಮ್ಗೆಲ್ಲ. ಸೊ ಗೈಸ್ ಬನ್ನಿ, ನಾನು ಹೇಳಿದೆ ನಂಗೆ ಏನೇನು ಬೇಕು ಥಿಂಗ್ಸ್ ಅವೆಲ್ಲ ತೊಗೊಳೋಣ. ಬಟ್ಟೆ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಬೆಳಗ್ಗೆ ಎಲ್ಲುಜಕ್ಕೆ ಬ್ರಷ್ ಆಗಿರ್ಬೋದು, ಸೊ ಫೇಸ್ ವಾಶ್, ಅದು ಇದು ಆಳ ಎಲ್ಲ ತಗೊಳೋಣ ಬನ್ನಿ. ನೋಡಿ ಏನೇನು ಬೇಕು ಅಂತ ಇಲ್ಲಿ ಇಟ್ಟಿದ್ದೀನಿ. ಸೊ ಇದಲ್ಲ, ಕ್ಯಾನ್ಸಲ್. ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ ಟ್ರೈನಲ್ಲಿ ಓದ್ಕೊಳ್ಲಿಕ್ಕೆ. ಸೊ ಒಂದು ಪವರ್ ಬ್ಯಾಂಕು, ಪೆನ್ ಡ್ರೈವ್ ತೊಗೊಂಡಿದ್ದೀನಿ, ಮೊಬೈಲ್ ಏನಾದ್ರು ಸ್ಟೋರೇಜ್ ಆದರೆ ಇದಕ್ಕೆ ಕಾಪಿ ಮಾಡಲಿಕ್ಕೆ. ಒಂದು ಶರ್ಟ್ ತೊಗೊಂಡಿದ್ದೀನಿ. ನನಗೆ ಬ್ಲ್ಯಾಕ್ ಶರ್ಟ್ ಆಲ್ವೇಸ್ ಫೇವ್ರೇಟ್. ಸೊ ಹಂಗಾಗಿ ಬ್ಲ್ಯಾಕ್ ಶರ್ಟ್ ಒಂದು ತೊಗೊಂಡಿದ್ದೀನಿ. ಒಂದು ಫುಲ್ ಅವರ್ ತೊಗೊಂಡಿದ್ದೀನಿ ಆ ಕಡೆಯಿಂದ ಹಾಕೊಂಬರ್ಲಿಕ್ಕೆ. ಒಂದು ಟೊಪ್ಪಿ ತೊಗೊಂಡಿದ್ದೀನಿ. ಟೊಪ್ಪಿ ಅಂತೂ ಬೇಕೇ ಬೇಕು ಈ ಚಳಿಗೆ. ಇನ್ನೊಂದು ಅಪ್ಪರ್ ತೊಗೊಂಡಿದ್ದೀನಿ ಈಗ ಹಾಕ್ಕೊಳ್ಲಿಕ್ಕೆ. ಒಂದು ಟೀ ಶರ್ಟು ಆ್ಯಂಡ್ ಒಂದು ಸಿಂಗಲ್ ಪ್ಯಾಂಟು, ಮತ್ತು ಕ್ರೀಮು, ಫೇಸ್ ವಾಚ್, ಬ್ಲೂಟೂತ್, ಅಷ್ಟೇ ಇನ್ನೇನಿಲ್ಲ ಗೈಸ್. ಮತ್ತೊಂದು ಮಾಸ್ಕು. ಇದನ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ ನನ್ನ ಫ್ರೆಂಡ್ದು ಬ್ಯಾಗ್ ಇಸ್ಕೊಂಡಿದ್ದೀನಿ. ಸೊ ಇದೇ ಬ್ಯಾಗು ನನ್ನ ಕುಂಭಮೇಳದಲ್ಲೂ ಇದೇ ನಾನು ತಿದ್ದಿದ್ದು. ಅಂದರೆ ನನ್ನ ಕುಂಭಮೇಳ ಟ್ರಾವೆಲ್ ಹೋಗಿದ್ನಲ್ವಾ 10 ದಿನ, ಆ ಟೈಮಲ್ಲಿ ಕೂಡ ನಾನು ಇದೇ ಬ್ಯಾಗ್ನ ತಗೊಂಡೋಗಿದ್ದು ನನ್ನ ಫ್ರೆಂಡಿಂದು. ಸೊ ಗೈಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹೊರಡುವ ಸಮಯ. ಸೊ ಬನ್ನಿ ಪ್ಯಾಕ್ ಮಾಡಿಕೊಂಡು ಹೋಗೋಣ. ಸೊ ನೋಡಿ, ಸಪೋರ್ಟ್ ಮಾಡಿ, ಬ್ಲಾಗ್ ಫುಲ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಕೊಪ್ಪಳದಿಂದ ಬಂದಮೇಲೆ. ಬಾಯ್.